ಇಲ್ಲಿ ನಮ್ಮ ಚಾನಲಲ್ಲಿ ಯಾವುದೇ ರೀತಿಯ ಯುವ ನಿಧಿಗಳ ಬಗ್ಗೆ ಅಪ್ಡೇಟ್ ಯಾವುದೂ ಕೊಟ್ಟಿಲ್ಲ ನಾನು. ಇನ್ನು ನಿಮಗೆ ತುಂಬ ಜನ ಡೌಟ್ ಕೇಳ್ತಾ ಇದ್ದೀರಿ, ಹಾಗಾಗಿ ಈ ವಿಡಿಯೋ ಮಾಡಬೇಕಂತ ತಿಳ್ಕೊಂಡು ಒಂದು ಕ್ಲಾರಿಫಿಕೇಷನ್ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಜನ ಏನು ಕೇಳ್ತಿದ್ದಾರಪ್ಪ ಅಂತಂದರೆ, ಮೇ 15 ಒಳಗಡೆ ಆಗಿ ಯುವ ನಿಧಿ ಅಮೌಂಟ್ ಬಂದುಬಿಡ್ತದೆ ಅಂತೇಳಿ. ಇನ್ನೂ ಯಾಕೆ ಬಂದಿಲ್ಲ? ಮೇ 17 ಇನ್ನೂ ಯಾಕೆ ಬಂದಿಲ್ಲ? ಅದ್ರ ಬಗ್ಗೆ ಮಾತಾಡೋಣ. ಮತ್ತು ಇನ್ನೊಂದು ಏನಂತಂದರೆ, ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ಅವ್ರ ರೆಸ್ಪಾನ್ಸ್ ಹೇಗಿದೆ, ಆಮೇಲೆ ಇದು ಕ್ಯಾನ್ಸಲ್ ಆಗುತ್ತಾ ಅಥವಾ ಇಲ್ವಾ, ಇನ್ನು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಾ ಅಥವಾ ಇಲ್ವಾ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿಗೆ ಏನಾದರೂ ಕನೆಕ್ಷನ್ ಇದೆಯಾ, ಮತ್ತು ಹೈಯರ್ ಸ್ಟಡಿನ ಚೆಕ್ ಮಾಡ್ತಿದ್ದಾರಾ, ಹೈಯರ್ ಸ್ಟಡಿಯಿಂದ ಏನಾದರೂ ನಿಮಗೆ ಸಮಸ್ಯೆ ಆಗ್ತದಾ, ಈ ಎಲ್ಲ ವಿಡಿಯೋವನ್ನು ಒಂದು 3ರಿಂದ 4 ನಿಮಿಷದಲ್ಲಿ ಎಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ನೋಡೋಣ ಬನ್ನಿ. ಸೊ ಈ ವಿಡಿಯೋ ನಾವು ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಪ್ಪ ಸೊ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಬೇಕು. ಇದೇ ರೀತಿ ಜೆನ್ಯೂನ್ ರಿಯಲಿಸ್ಟಿಕ್ ಇನ್ಫಾರ್ಮೇಷನ್ನ ಹಂಚ್ಕೊಳ್ತಾ ಇರ್ತೀನಿ. ಬನ್ನಿ ನೋಡೋಣ ಇದ್ರ ಬಗ್ಗೆ ಮಾಹಿತಿ. ನೋಡ್ಬೋದು ಗೈಸ್, ನಿಮಗೆ ಒಂದೇ ಒಂದು ತಿಳ್ಕೊಳ್ಳಿ, ಏನು ಅಂತಂದರೆ, ಈಗ ಮೇ 15 ತಾರೀಕು ಬರ್ತಿತ್ತಂದ್ರು, ಯಾರಿಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿರ್ತಾರೆ ನೀವೆಲ್ಲರೂ. ಸೊ ಮೇ 15 ಒಳಗಡೆ ಬರ್ತಿತ್ತಂದ್ರೆ ಇವತ್ತು ಡೇಟ್ ನೋಡ್ಬೋದು, ಮೇ 17 ಆಗಿದೆ. ಬಟ್ ಇನ್ನೂ ಅಮೌಂಟ್ ಬಂದಿಲ್ಲ. ಬರುತ್ತಾ ಇಲ್ವಾ ಅಂತ ಕೇಳಿದಾಗ, ಯಾವ ಡೇಟಿಗೆ ಬರ್ತದೆ ಅಂತ ಕೇಳಿದಾಗ ಮೇ 30 ಒಳಗಾಗಿ ಬರ್ತದೆ. ಓಕೆ, ಮೇ 30 ಒಳಗಾಗಿ ಬರ್ತದೆ. ನಿಮ್ಗೆ ಅಕಸ್ಮಾತ್ ದಿನ ಕನ್ಫರ್ಮ್ ಇಲ್ಲ ಅಂತಂದರೆ ನೀವು ಮತ್ತೊಂದು ಸತಿ ಏನು ಮಾಡಬೇಕಪ್ಪ ಅಂತಂದರೆ, ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳ್ಬೋದು. ಕೆಲವೊಂದು ಸತಿ ಅವ್ರದ್ದು ಸರ್ವರ್ ಬ್ಯುಸಿ ಬರ್ತದೆ, ಕೆಲವೊಂದು ಸತಿ ಅವರು ಪಿಕ್ಕೇ ಮಾಡೋಲ್ಲ, ಆ ಮಾತು ಬೇರೆ. ಬಟ್ ನೀವು ಕಾಲ್ ಮಾಡಿ ಕೇಳಿದಾಗ ಅವರು ನಿಮಗೆ ಏನು ಹೇಳ್ತಾರೆ, ಮೇ 30 ಒಳಗಡೆ ಬರ್ತದೆ ಅಂತ ಹೇಳ್ತಾರೆ. ಓಕೆ, ಇದೊಂದು ಅಪ್ಡೇಟ್ ಆಯಿತು. ಮತ್ತು ನೆಕ್ಸ್ಟ್ ಅಪ್ಡೇಟ್ ಏನಂತಂದರೆ, ಇದೇನಾದರೂ ಯುವ ನಿಧಿ ಅಮೌಂಟ್ ಕ್ಯಾನ್ಸಲ್ ಆಗುತ್ತಾ? ಯಾಕಂದರೆ ಒಂದು 5-6 ತಿಂಗಳಿಂದ ಬಂದೇ ಇಲ್ಲ, ಯಾವುದೇ ರೀತಿ ಅಮೌಂಟ್ ಯಾರಿಗೂ ಬಂದೇ ಇಲ್ಲ. ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತಾ ಅಂತ ಕೇಳಿದಾಗ, ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ನಿಮ್ಮದೇನು ಒಂದು 5-6 ತಿಂಗಳು ಪೆಂಡಿಂಗ್ ಇದೆಯಲ್ಲ, ಅದು ನಿಮ್ಮ ಅಮೌಂಟ್ ಬಂದೇ ಬರ್ತದೆ. ಓಕೆ, ಅದ್ರ ಬಗ್ಗೆ ವರಿಬೇಡ. ನೆಕ್ಸ್ಟ್ ಅಪ್ಡೇಟ್, ಎಸ್ ಸರ್, ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಇದೆ. ಈ ಗೃಹಲಕ್ಷ್ಮಿ ಯೋಜನೆ ಇದರ ಅಮೌಂಟ್ ಯಾವಾಗ ಬರುತ್ತದೆ, ಇದರ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ನೋಡಿದಾಗ, ಎಸ್, ಇದರ ಅಮೌಂಟ್ ಕೂಡ ಇನ್ನೂ ಬಂದಿಲ್ಲ. ಮತ್ತು ಇದು ಯಾವಾಗ ಬರ್ತದೆ ಅಂತ ಕೇಳಿದಾಗ, ಇದು ಯುವ ನಿಧಿಗಿಂತ ಮುಂಚೆನೇ ಬರ್ತದೆ. ಓಕೆ, ನಿಮಗೆ ಯುವ ನಿಧಿ ಅಮೌಂಟ್ ಬರಬೇಕಾಗಿತ್ತಪ್ಪ ಅಂತಂದರೆ ಫಸ್ಟು ಗೃಹಲಕ್ಷ್ಮಿ ಯೋಜನೆ ಈ ಅಮೌಂಟ್ ಬರ್ತದೆ. ಇದೇನು 2,000 ರೂಪಾಯಿ ಇದೆಯಲ್ಲ, ಇದು ಬರ್ತದೆ ಮೊದಲು. ಅದಾದಮೇಲೆ ನಿಮ್ಮದು 3,1500 ಯಾರಿಗೆ ಎಷ್ಟೆಷ್ಟು ಫಲಾನುಭವಿಗಳು ಇದ್ರಲ್ಲ ಅವ್ರಿಗೆ ಅಮೌಂಟ್ ಬರ್ತಾ ಹೋಗ್ತದೆ. ಓಕೆ, ಫಸ್ಟ್ ಏನು ಬರಬೇಕಪ್ಪ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತದೆ. ಅದು ಬಂದ ಮೇಲೆ ಯುವ ನಿಧಿ ಬರ್ತದೆ. ಓಕೆ, ಯಾಕಂದರೆ ಸರ್ಕಾರ ಫಸ್ಟು ಪ್ರಿಫರೆನ್ಸ್ ಯಾರಿಗೆ ಕೊಡ್ತದೆ, ಮಹಿಳೆಯರಿಗೆ ಕೊಡ್ತದೆ, ಮಹಿಳೆಯರಿಗೆ. ಅದಾದಮೇಲೆ ಉಳಿದವರು. ಓಕೆ, ಈಗ ನೆಕ್ಸ್ಟ್ ಏನಂತಂದರೆ, ಹೈಯರ್ ಸ್ಟಡಿ ಮಾಡ್ತಿದ್ದೀವಿ, ನಮಗೇನಾದರೂ ಸಮಸ್ಯೆ ಆಗ್ತದೆ. ಎಸ್, ಹೈಯರ್ ಸ್ಟಡಿ ಮಾಡೋರಿಗೆ ಸಮಸ್ಯೆ ಆಗೇ ಆಗ್ತದೆ. ಬಟ್ ಹೈಯರ್ ಸ್ಟಡಿ ಯಾರು ಮಾಡೋಂಗಿಲ್ಲ ನೋಡಿ, ಅವ್ರದ್ದೇನು ಸಮಸ್ಯೆ ಆಗಿಲ್ಲ, ಅಮೌಂಟ್ ಬಂದೇ ಬರ್ತದೆ. ಸೊ ಇದು ಯಾಕೆ ಎಷ್ಟು ಲೇಟ್ ಮಾಡ್ತಿದೆ ಅಂತ ಕೇಳಿದಾಗ, ಇದೆಲ್ಲ ಸರ್ಕಾರ ಏನು ಮಾಡ್ತಿದೆ, ಚೆಕ್ ಮಾಡ್ತಿದೆ ಹೈಯರ್ ಸ್ಟಡಿ ಯಾರೆಲ್ಲ ಮಾಡ್ತಿದ್ದಾರೋ ಅಥವಾ ಇಲ್ವೋ, ಸುಮ್ಮನೆ ಹಣವು ವೇಸ್ಟ್ ಆಗ್ತಿದೆಯಾ ಅಥವಾ ಇಲ್ವಾ, ಯಾರಿಗೆ ಫಲಾನುಭವಿಗಳಿದ್ದಾರೋ ಏನಿಲ್ವೋ ಅವ್ರಿಗೆ ಕರೆಕ್ಟಾಗಿ ರೀಚ್ ಆಗ್ತದೆ ಇಲ್ಲ ಅಂತೇಳಿ ಚೆಕ್ ಮಾಡಲಿಕ್ಕೆ ಇಷ್ಟು ಟೈಮ್ ತೊಗೊಂಡಿರೋ ಅಂಥೇಳಿ ಒಂದು ಅಪ್ಡೇಟ್ ಆಗಿರ್ತದೆ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಮತ್ತು ನಿಮ್ಗೇನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ ಅಂತೂ ಇದ್ದೇ ಇದೆ. ಸೊ ಕಮೆಂಟ್ ಮಾಡ್ತಾ ಹೋಗ್ಬೋದು, ಅದಕ್ಕೆ ನಾನು ಎಲ್ಲರಿಗೂ ರಿಪ್ಲೈನ ಕೊಡ್ತೀನಿ. ಮತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿ, ಗೋರ್ಮೆಂಟ್ ಜಾಬ್ ಅಪ್ಡೇಟ್ಸ್, ಅದು ಇದು ಎಲ್ಲವನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ ಮಾಹಿತಿನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.